ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯುವ ಇನ್ಸ್ಪಿರೋ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಒಂದು ಯೂಸ್ಫುಲ್ ವೀಡಿಯೋ. ಸೊ ಯಾರು ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿ. ಕಾವೇರಿ ಆನ್ಲೈನ್ ಪೋರ್ಟಲಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳೋದ್ರ ಮುಖಾಂತರ ಏನೆಲ್ಲ ಸರ್ವಿಸಸ್ನ ಪಡಿಬೋದು ಅಂತ ನಾನು ಇವತ್ತು ತೋರಿಸ್ಕೊಡ್ತೀನಿ. ಎನಿ ಟೈಪ್ ಆಫ್ ಬ್ರೌಸರ್ಸಲ್ಲಿ ನೀವು ಗೂಗಲ್ ಮಾಡೋದ್ರ ಮುಖಾಂತರ ಫಸ್ಟ್ ನೀವು ಕಾವೇರಿ ಆನ್ಲೈನ್ ಸರ್ವಿಸಸ್ ಅಂತೇಳಿ ಅಥವಾ ಕಾವೇರಿ ಆನ್ಲೈನ್ ಅಂತ ನೀವು ಟೈಪ್ ಮಾಡ್ಬೋದು. ಸೊ ಕಾವೇರಿ ಆನ್ಲೈನ್ ಅಂತ ಟೈಪ್ ಮಾಡಿದಷ್ಟು ನಿಮಗೊಂದು ವಿಂಡೋ ಓಪನ್ ಆಗುತ್ತೆ. ಸೊ ಈ ವಿಂಡೋದಲ್ಲಿ ನೀವು ನೋಡ್ತಾ ಇದ್ದೀರಾ, ಮೊದಲನೇದಾಗಿ ರಿಜಿಸ್ಟರ್ ಅಂತ ಇದೆ. ಸೊ ರಿಜಿಸ್ಟರ್ನ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ರಿಜಿಸ್ಟರ್ನ ಕ್ಲಿಕ್ ಮಾಡಿದಷ್ಟು ಕ್ರಿಯೇಟ್ ಅಕೌಂಟ್ ಅಂತ ಒಂದು ಓಪನ್ ಆಗುತ್ತೆ ಬ್ರೌಸರು. ಸೊ ಕ್ರಿಯೇಟ್ ಅಕೌಂಟಲ್ಲಿ ಫಸ್ಟು ಫುಲ್ ನೇಮು, ನೀವು ಯಾವ ಪರ್ಸನ್, ಇದರ ಅದು ಪರ್ಸನ್ ಆಗಿರ್ಬೋದು, ಫರ್ಮ್ ಆಗಿರ್ಬೋದು, ನೀವು ನೇಮ್ನ ಕೊಡ್ತಾ ಹೋಗ್ಬೋದು. ಸೊ ನಾನು ಒಂದು ಫರ್ಮ್ನ ಹೆಸರನ್ನು ಮೆನ್ಷನ್ ಮಾಡೋದ್ರ ಮುಖಾಂತರ ಮಾಡ್ತಾಯಿದ್ದೀನಿ. ಸೊ ಇದರಲ್ಲಿ ಕಂಪಲ್ಸರಿಯಾಗಿ ಫಸ್ಟ್ ನೇಮು, ಮಿಡಲ್ ನೇಮು ಮತ್ತು ಲಾಸ್ಟ್ ನೇಮು ನೀವು ಹಾಕಬೇಕಾಗುತ್ತೆ. ಇನ್ ಕೇಸ್ ನೀವು ಫಸ್ಟ್ ಎರಡು ಹಾಕಿದ್ರೂ ಕೂಡ ಲಾಸ್ಟ್ ನೇಮ್ ಹಾಕಲಿಲ್ಲ ಅಂದರೆ ನಿಮಗೆ ಅದು ಮತ್ತೆ ಎರರ್ ಬರುತ್ತೆ. ಸೊ ಅದಕ್ಕೋಸ್ಕರ ಕಂಪಲ್ಸರಿಯಾಗಿ ಎಲ್ಲನೂ ಕೂಡ ಹಾಕಬೇಕು. ದೆನ್ ಅವ್ರ ಜೆಂಡರ್ ಕ್ಲಿಕ್ ಮಾಡೋದ್ರ ಮುಖಾಂತರ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಅವ್ರ ಮೊಬೈಲ್ ನಂಬರ್ನ ಮೆನ್ಷನ್ ಮಾಡಬೇಕು. ಅದು ರಿಜಿಸ್ಟರ್ನ ಮೊಬೈಲ್ ನಂಬರ್ ಆದರೆ ಒಳ್ಳೆಯದು, ಯಾಕೆಂದರೆ ಅದ್ರ OTP ಕೂಡ ಬರುತ್ತೆ. ದೆನ್ ಮೇಲ್ ಐ ಡಿ. ಸೊ ಮೇಲ್ ಐ ಡಿ ಕಂಪಲ್ಸರಿ ಇರುತ್ತೆ, ಯಾಕೆಂದರೆ ಮೇಲ್ ಐ ಡಿನೇ ಬಂದು ಮೇಜರ್ ಯೂಸರ್ ಐ ಡಿ ಆಗಿ ನಾವು ಕ್ರಿಯೇಟ್ ಮಾಡ್ಕೊಳ್ಳೋಂಥದ್ದು. ನೀವು ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತೀವಿ ಅದಕ್ಕೆ ಸೆಂಡ್ OTP ಅಂತೇಳಿ ಕೊಟ್ಟರೆ ನಿಮಗೆ OTP ಆ ರಿಜಿಸ್ಟರ್ ನಂಬರ್, ನೀವು ಮೆನ್ಷನ್ ಮಾಡಿರೋಂಥ ನಂಬರ್ಗೆ OTP ಬರೋದಾಗುತ್ತೆ, 4 ಡಿಜಿಟ್ ನಂಬರು. ಸೊ ಅದನ್ನು ಹಾಕ್ಬಿಟ್ಟು ವ್ಯಾಲಿಡೇಟ್ OTP ಮಾಡಬೇಕು. ದೆನ್ ಬಂದು ಇಮೇಲ್ ಏನು ಕೊಟ್ಟಿರ್ತೀರ ಅಲ್ಲಿ ಮತ್ತೆ ಸೆಂಡ್ OTP ಅಂತ ಕೊಟ್ಟರೆ ನಿಮಗೆ OTP ಬರುವಂಥದ್ದಾಗುತ್ತೆ. ಸೊ ನೀವು ಮೇಲಲ್ಲಿ ಏನು OTP ಬಂದಿದೆ ಅದನ್ನು ಚೆಕ್ ಮಾಡಿ ಆ OTPನ ನೀವು ಅಲ್ಲಿ ಎಂಟ್ರ್ ಮಾಡಬೇಕಾಗತ್ತೆ. ಓಕೆ, ಇವಾಗ OTP ಎಂಟ್ರ್ ಆಗಿದೆ. ಇದು ಬಂದು ನಿಮಗೆ ಕ್ವಶನ್ಸ್ ಇರುತ್ತೆ. ನೀವು ಎನಿ ಟೈಪ್ ಆಫ್ ಕ್ವಶನ್ಸ್ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಸೆಕ್ಯೂರಿಟಿ ಟೈಪ್ ಆಫ್ ಕ್ವಶನ್ಸ್ ಅಂತ ಹೇಳಿ. ಸೊ ನಾನೊಂದು ಜನರಲ್ ಕ್ವಶನ್ನ ಟೈಪ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ದೆನ್ ಬಂದು ಕ್ಯಾಪ್ಚಾ ಎಂಟ್ರ್ ಮಾಡಬೇಕಾಗುತ್ತೆ. ಎಲ್ಲನೂ ಪ್ರೊಸೀಜರ್ಸ್ ಕಂಪ್ಲೀಟ್ ಆದಮೇಲೆ ಕ್ಯಾಪ್ಚಾನ ಎಂಟ್ರ್ ಮಾಡಿಕೊಂಡು ನೀವು ಫರ್ದರ್ ಕಂಟಿನ್ಯೂ ಕೊಡಬೇಕಾಗುತ್ತೆ ಫಾರ್ ರಿಜಿಸ್ಟ್ರೇಷನ್ನು. ಕ್ಯಾಪ್ಚಾ ಎಂಟರ್ ಆದಮೇಲೆ ನೀವು ರಿಜಿಸ್ಟರ್ ಅಂತ ಹೇಳಿ ಕ್ಲಿಕ್ ಮಾಡಬೇಕು. ಇನ್ ಕೇಸ್ ಏನಾದರೂ ಎರರ್ ಇತ್ತು ಅಂದರೆ ಅದು ಕಂಟಿನ್ಯೂ ಹೋಗಲ್ಲ. ನೋಡಿ, ಲಾಸ್ಟ್ ನೇಮ್ ಬಿಟ್ಟಿದ್ದೆ ಅಂತೇಳಿ. ಸೊ ನಾನು ಲಾಸ್ಟ್ ನೇಮ್ನ ಮೆನ್ಷನ್ ಮಾಡಿ ಕಂಟಿನ್ಯೂ ಅಂತ ಕೊಟ್ಟರೆ ಅದು ನೆಕ್ಸ್ಟ್ ಪ್ರೊಸೀಡ್ ಆಗುತ್ತೆ. ಓಕೆ, ಈಗ ರಿಜಿಸ್ಟರ್ ಆಗಿದೆ. ನಿಮಗೊಂದು ಮೆಸೇಜ್ ಬಂತು ನೋಡಿ, ರಿಜಿಸ್ಟರ್ ಆಗಿದೆ ಅಂತೇಳಿ. ಆ ಮೆಸೇಜ್ ಬಂದು ನಿಮ್ಮ ಮೇಲ್ ಐ ಡಿ ಏನು ಕೊಟ್ಟಿರ್ತೀರ ನೀವು, ರಿಜಿಸ್ಟರ್ಡ್ ಮೇಲ್ ಐ ಡಿ, ಆ ಮೇಲ್ ಐ ಡಿಗೆ ಬಂದಿರುತ್ತೆ. ಸೊ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಅಂತೇಳಿ. ನಾನಿಲ್ಲಿ ಆ ಮೇಲ್ ಸ್ಕ್ರೀನ್ಶಾಟ್ ಶೇರ್ ಮಾಡಿದ್ದೀನಿ. ಈ ರೀತಿ ಬಂದಿರುತ್ತೆ ನಿಮಗೆ, ಡಿಪಾರ್ಟ್ಮೆಂಟ್ ಆಫ್ ಸ್ಟಾಂಪ್ಸ್ ಆ್ಯಂಡ್ ರಿಜಿಸ್ಟ್ರೇಷನ್ ಅಂತೇಳಿ. ಸೊ ಅದು ನಿಮ್ಗೇನು ಮೇಲ್ ರಿಸೀವ್ ಆಗಿದೆ ಆ ಮೇಲ್ ಐ ಡಿ ಮತ್ತು ಪಾಸ್ವರ್ಡನ್ನ ನೀವು ಇಲ್ಲಿ ಎಂಟ್ರ್ ಮಾಡಬೇಕಾಗುತ್ತೆ. ನಿಮಗೇನು ಪಾಸ್ವರ್ಡ್ ಬಂದಿದೆ, ಮೇಲ್ ಐ ಡಿ ಮತ್ತು ಪಾಸ್ವರ್ಡು, ಅದನ್ನು ನೀವು ಮೆನ್ಷನ್ ಮಾಡಿಕೊಂಡು ಇಲ್ಲಿ ನೀವು ಲಾಗಿನ್ ಆಗಬೇಕಾಗತ್ತೆ. ಸೊ ನನ್ನ ಪಾಸ್ವರ್ಡ್ ಏನು ಬಂದಿತ್ತು ಅದನ್ನು ನಾನು ಎಂಟ್ರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಏನು ಪಾಸ್ವರ್ಡ್ ಎಂಟ್ರ್ ಮಾಡಿದ ತಕ್ಷಣ ಕ್ಯಾಪ್ಚಾ ಏನು ತೋರಿಸುತ್ತೆ ಕೆಳಗಡೆ, ಆ ಕ್ಯಾಪ್ಚಾನ ಎಂಟ್ರ್ ಮಾಡಬೇಕು. ಆ ಕ್ಯಾಪ್ಚಾನ ಎಂಟ್ರ್ ಮಾಡಿ ನೀವು ಲಾಗಿನ್ ಆಗಬೇಕಾಗುತ್ತೆ. ಸೊ ಈ ಲಾಗಿನ್ ನೀವು ಆಗಿದ ತಕ್ಷಣ ನಿಮಗೆ ಇಮಿಡಿಯೇಟಾಗಿ ನೀವೇನು ನಂಬರ್ ಕೊಟ್ಟಿರ್ತೀರ ಆ ನಂಬರ್ಗೆ ನಿಮಗೆ ಒಂದು OTP ಬರುತ್ತೆ, 4 ಡಿಜಿಟು. ಸೊ 4 ಡಿಜಿಟ್ OTP ಏನಿದೆ ಅದನ್ನು ನೀವು ಇಲ್ಲಿ ಎಂಟ್ರಿ ಮಾಡಿ ಲಾಗಿನ್ ಆಗಬೇಕಾಗತ್ತೆ. ಸೊ ಲಾಗಿನ್ ಆಗಿದ ತಕ್ಷಣ ನಿಮ್ಗೆ ಈ ಥರದೊಂದು ಬ್ರೌಸರ್ ಓಪನ್ ಆಗುತ್ತೆ. ಇದರಲ್ಲಿ ಕಂಪ್ಲೀಟ್ ನೀವು ನಿಮ್ಮ ಪ್ರೊಫೈಲ್ಗೆ ಲಾಗಿನ್ ಆಗಿರ್ತೀರಾ. ಸೊ ಇದರಲ್ಲಿ ಏನೆಲ್ಲ ತೋರಿಸುತ್ತೆ ಅಂತ ನೀವು ನೋಡ್ತಾ ಇದ್ದೀರಾ. ಫಸ್ಟ್ ಬಂದು ಡಾಕ್ಯುಮೆಂಟ್ ರಿಜಿಸ್ಟ್ರೇಷನು, ದೆನ್ EC ಅಪ್ಲಿಕೇಶನ್ ಇದೆ, CC ಅಪ್ಲಿಕೇಶನ್. ಇಲ್ಲಿ ನೀವೇನೆಲ್ಲ ಅಪ್ಲೈ ಮಾಡ್ತೀರಾ ಅದೆಲ್ಲ ಬಂದು ಅಲ್ಲಿ ನಿಮಗೆ ಸೆಟ್ ಆಗ್ತಾ ಹೋಗುತ್ತೆ. ಸೊ ಇದು CC ಮೀನ್ಸ್ ಸರ್ಟಿಫೈಡ್ ಕಾಪೀಸು, ನಿಮ್ಮ ಮೂಲ ಪತ್ರದ ಏನಿದೆ ಪೇಪರ್ಸು ಅದರದ್ದು ಸರ್ಟಿಫೈಡ್ ಕಾಪೀಸ್ ತೊಗೊಬೇಕು ಅಂದರೆ. ದೆನ್ ಮ್ಯಾರೇಜ್ ರಿಜಿಸ್ಟ್ರೇಷನು, ಫಾರ್ಮ್ ರಿಜಿಸ್ಟ್ರೇಷನು, ಡಿಜಿಟಲ್ ಸ್ಟಾಂಪು. ಸೊ ಡಿಜಿಟಲ್ ಸ್ಟಾಂಪು ಇದು ಬಂದು ಗೌರ್ಮೆಂಟ್ ಆಫ್ ಕರ್ನಾಟಕ ಹೊಸದಾಗಿ ಇದು ಮಾಡಿರೋವಂಥದ್ದು. ಸೊ ಈ ಥರದ್ದೆಲ್ಲ ಸರ್ವಿಸಸ್ಸು ಕೂಡ ಇದರಲ್ಲಿ ನೀವು ನೋಡೋವಂಥದ್ದಾಗುತ್ತೆ. ಸೊ ಈ ಯಾವುದೇ ಸರ್ವಿಸಸ್ನ ನೀವು ಫಸ್ಟು ತೊಗೊಬೇಕು ಅಂತ ಅಂದರೆ ನಿಮಗೆ ಇದರಲ್ಲಿ ಮೇಲ್ಗಡೆ ಒಂದು ಅಪ್ಲಿಕೇಶನ್ ಇದು ಕಾಣುತ್ತೆ, ಬಂದು ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಅಂತೇಳಿ ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇದನ್ನು ಕ್ಲಿಕ್ ಮಾಡಿದಾಗ ನೀವು ನೋಡಿದಾಗೆ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನಿಂದ ಹಿಡಿದು ಇನ್ಕಮ್ ಸರ್ಟಿಫಿಕೇಟು, ಡಿಜಿಟಲ್ ಸ್ಟಾಂಪು, ಸರ್ಟಿಫೈಡ್ ಕಾಪೀಸು, ಮ್ಯಾರೇಜ್ ರಿಜಿಸ್ಟ್ರೇಷನು, ಸೊ ಇಷ್ಟು ಟೈಪ್ ಆಫ್ ಸರ್ವಿಸಸ್ಸು ನಾವು ಇದರಲ್ಲಿ ನೋಡ್ಬೋದು. ಸೊ ಇದೆಲ್ಲ ಸರ್ವಿಸಸ್ನು ಕೂಡ ನಾನು 1 by 1 ತಿಳಿಸ್ಕೊಡ್ತೀನಿ. ಸೊ ಈ ಥರ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಯುವ ಇನ್ಸ್ಪಿರೋ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.